ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತು ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಇನ್ನು ಉಳಿದವರಿಗೆ ಎಷ್ಟು ದಿನದ ಒಳಗಡೆನೆ ಬಿಡುಗಡೆ ಆಗುತ್ತೆ, ಆಮೇಲೆ ಯಾವ್ಯಾವ ಜಿಲ್ಲೆಗೆ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತು ಬಿಡುಗಡೆ ಶುರುವಾಗಿದೆ, ಈ ಎಲ್ಲ ಮಾಹಿತಿಯನ್ನು ನಿಮಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತು ಬಿಡುಗಡೆಯಾಗಿ 2 ದಿನ ಆಯಿತು. ಬಿಡುಗಡೆ ಆಗಿದ್ದಕ್ಕೂ ಈಗ ಲಾಸ್ಟ್ ಟೈಮಿಗೂ ಇವಾಗಲೂ ಕಂಪೇರ್ ಮಾಡಿದ್ರೆ ಎಷ್ಟು ದಿನ ಬೇಕಾಗುತ್ತೆ ಎಲ್ಲರ ಖಾತೆಗೆ ಹಣ ಜಮಾ ಆಗಲಿಕ್ಕೆ, ಈ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಆದ ನಂತರವೂ ಕೂಡ ನೀವು ವೀಕ್ಷಣೆ ಮಾಡಿದ ನಂತರ ನಿಮ್ಮ ಯಾವ ಜಿಲ್ಲೆ ಬಿಡುಗಡೆ ಆಗಿದೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ಓಕೆನಾ. ನಿನ್ನೆ ನಾನು ಮಧ್ಯಾಹ್ನ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಸುಮಾರು 18 hours ಎಗೋ, ಓಕೆನಾ. ಗೃಹಲಕ್ಷ್ಮಿ ಅಮೌಂಟು 15ನೇ ಕಂತು ಜಮಾ ಆಗಿದೆಯಾ, ಜಮಾ ಆಗಿದ್ದರೆ ನಿಮ್ದು ಯಾವ ಜಿಲ್ಲೆ ಕಮೆಂಟ್ ಮಾಡಿ ಅಂತ ಹಾಕಿದ್ದೆ. ಸುಮಾರು 2700 ಜನ ವೋಟ್ ಮಾಡಿದ್ದಾರೆ. ಅದರಲ್ಲಿ 31% ಜನ ಹಣ ಜಮಾ ಆಗಿದೆ ಅಂತೇಳಿ ವೋಟ್ ಮಾಡಿದ್ದಾರೆ. 31% ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 36ರಿಂದ 40 ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಓಕೆನಾ. ಇನ್ನೂ ಕೂಡ 69% ಜನ ಅಂದರೆ ಬಹುತೇಕ ಜನರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಇವಾಗ ಕಂಪೇರ್ ಮಾಡಿ ನೋಡಿದ್ರೆ ನಾವು ಕಳೆದ ಬಾರಿ 2 ದಿನಕ್ಕೆ 60% ಜನರಿಗೆ ಹಣ ಬಿಡುಗಡೆ ಆಗಿತ್ತು. ಇವಾಗ 2 ದಿನದಲ್ಲಿ ನಿಮಗೆ ಒಂದು 31%ಅಲ್ಲೇ ಇದೆ, ಓಕೆನಾ. ಹಾಗಾಗಿ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಸ್ಲೋ ಅನ್ನಿಸ್ತಾ ಇದೆ. ಹಾಗಾಗಿ ಬಹುತೇಕ ಜನರು ನಮಗಿನ್ನೂ ಹಣ ಬಂದಿಲ್ಲ ಅಂಥೇಳಿ ರಿಪೀಟೆಡ್ ಕಮೆಂಟ್ಗಳು ಬರ್ತಾ ಇದೆ. ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ, ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ನಿಮಗಿನ್ನೂ ಕೂಡ 14ನೇ ಕಂತು 13ನೇ ಕಂತು ಬಂದಿಲ್ಲ ಅನ್ನೋರು ಮಾತ್ರ ನೀವು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ. ನಿಮಗೇನಾದರೂ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂದರೆ ನೀವು 15ನೇ ಕಂತು ಬರೋ ಟೈಮ್ನಲ್ಲೇ ನಿಮಗೂ 14ನೇ ಕಂತು ಅಥವಾ ಬಾಕಿ ಇದ್ದರೆ 13ನೇ ಕಂತು ಕೂಡ ಪುಷ್ ಟು DBT ಇತ್ತು ಸ್ಟೇಟಸ್ ಅಂದರೆ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗುತ್ತೆ. ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ, ಓಕೆನಾ. ಕಳೆದ ಬಾರಿಗೆ ಅದೇ ಕಂಪೇರ್ ಮಾಡಿದಾಗ ಸ್ವಲ್ಪ ಸ್ಲೋ ಅನಿಸ್ತಾ ಇದೆ, ಯಾಕೆಂದರೆ 2 ದಿನದಲ್ಲೇ ಹಣ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿತ್ತು. ನಿನ್ನೆ ಸಿಕ್ಕಾಪಟ್ಟೆ ಜನರಿಗೆ ಬಿಡುಗಡೆ ಆಗಿದೆ, ಓಕೆನಾ. ನಾನು ಮತ್ತೆ ಈ ವಿಡಿಯೋ ಮುಗಿದ ನಂತರವೂ ಮತ್ತೆ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ, ಯಾಕೆಂದರೆ ನಿನ್ನೆ ರಾತ್ರಿ ಸಂಜೆ ಬಿಡುಗಡೆ ಆದವರು ವೋಟ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಫ್ರೆಶ್ ಆಗಿ ನಿಮಗೆ ಅವಾಗವಾಗ ಅಪ್ಡೇಟ್ ಸಿಗ್ಲಿಕ್ಕೋಸ್ಕರ ನಾನು ಮತ್ತೆ ಹಾಕ್ತಾ ಇದ್ದೀನಿ. ಏನು ಸರ್ ಇದು ಹಾಕಿದ್ನೇ 15ನೇ ಕಂತು ಬಂತ ಎಷ್ಟು ಸರಿ ಕೇಳ್ತೀರಾ ಅಂತ ಹೇಳಿ ನಾವು ಎಷ್ಟು ಸರಿ ವೋಟ್ ಮಾಡಬೇಕು ಅಂತ ಹೇಳಿ ಅನ್ಕೋಬೇಡಿ. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, ಓಕೆನಾ. ವೋಟ್ ಮಾಡೋದ್ರಿಂದ ಬೇರೆ ಉಳಿದವರಿಗೆ ಗೊತ್ತಾಗುತ್ತೆ ಎಷ್ಟು % ಜನರಿಗೆ ಹಣ ಬಿಡುಗಡೆ ಆಗಿದೆ ಅಂತ, ಓಕೆನಾ. ಆಮೇಲೆ ಮೊದಲನೇದಾಗಿ ಹೇಳಬೇಕು ಅಂದರೆ ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ಬೆಂಗಳೂರು ನಾರ್ತು, ಬೆಂಗಳೂರು ಸೌತು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸಿಟಿ, ಓಕೆನಾ. ಇವೆಲ್ಲವೂ ಕೂಡ ಈಗ ಆಲ್ರೆಡಿ ಹಣ ಬಿಡುಗಡೆ ಆರಂಭ ಆಗಿದೆ. ರಾಮನಗರ ಜಿಲ್ಲೆ ಬಿಡುಗಡೆ ಆರಂಭ ಆಗಿದೆ, ಬಳ್ಳಾರಿ ಜಿಲ್ಲೆ ಆರಂಭ ಆಗಿದೆ, ಹಾವೇರಿ ಡಿಸ್ಟಿಕ್ ಕೂಡ ಬಿಡುಗಡೆ ಆರಂಭವಾಗಿದೆ. ನಿನ್ನೆ ಮಧ್ಯಾಹ್ನದ ನಂತರ ಕೆಲವೊಂದು ಹೊಸ ಜಿಲ್ಲೆಗಳಿಗೆ ಬಿಡುಗಡೆ ಆಗಿರುವ ಬಗ್ಗೆ ರಿಪೀಟೆಡ್ ಕಮೆಂಟ್ಗಳು ಬರ್ತಾ ಇದೆ, ನೀವು ಕೂಡ ಗಮನಿಸ್ಬೋದು. ಇಲ್ಲೇ ನಾನು 128 ಜನ ಕಮೆಂಟ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಸಾಕಷ್ಟು ಇಲ್ಲಿ ಬರ್ತಾ ಇದೆ, ಓಕೆನಾ. ಈ ಕಮ್ಯುನಿಟಿ ಪೋಸ್ಟ್ ಕೆಳಗಡೆನೆ ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ. ಆಮೇಲೆ ಹಾವೇರಿ ಆದಮೇಲೆ ಉಡುಪಿ ಜಿಲ್ಲೆಗೆ ಆಲ್ರೆಡಿ ಮೊದಲನೇ ದಿನದಿಂದನೂ ಹಣ ಬಿಡುಗಡೆ ಆರಂಭ ಆಗಿದೆ. ಚಿಕ್ಕಮಗಳೂರು ಹೊಸದಾಗಿ ಆ್ಯಡ್ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ, ಖಂಡಿತವಾಗ್ಲೂ ಶುರುವಾಗಿದೆ, ಓಕೆನಾ. ಕೊಡಗು, ಬಾಗಲಕೋಟೆ, ವಿಜಯಪುರ, ಆಮೇಲೆ ಬಿಜಾಪುರ ಜಿಲ್ಲೆ, ದಕ್ಷಿಣ ಕನ್ನಡ, ಕಲಬುರ್ಗಿ, ಹಾಸನ, ಮಂಡ್ಯ ಜಿಲ್ಲೆ ಇನ್ನೂ ಕೂಡ ಬಿಡುಗಡೆ ಆರಂಭ ಆಗಿಲ್ಲ. ಮಂಡ್ಯ ಜಿಲ್ಲೆಯವರು ಇನ್ನೂ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ. ಬಟ್ ಹಾಸನ ಜಿಲ್ಲೆ ಆರಂಭ ಆಗಿದೆ, ದಕ್ಷಿಣ ಕನ್ನಡ ಆರಂಭ ಆಗಿದೆ, ಕಲಬುರ್ಗಿ, ಯಾದಗಿರಿ ಆರಂಭ ಆಗಿದೆ, ಹಾಸನ, ಆಮೇಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತು ಬಿಡುಗಡೆ ಆಗಿರುವ ಬಗ್ಗೆ ರಿಪೀಟೆಡ್ ಕಮೆಂಟ್ಗಳು ಬರ್ತಾ ಇರೋದ್ರಿಂದ ಜಮಾ ಶುರುವಾಗಿದೆ. ನಾನು ಹೇಳಿರ್ತಕ್ಕಂಥ ಜಿಲ್ಲೆಯವರು ನೀವು ಕೂಡ ಇರ್ಬೋದು, ನಿಮ್ಗೆ ಕೂಡ ಹಣ ಬರದೇ ಇರ್ಬೋದು. ಹಾಗಾಗಿ ಅಷ್ಟು ಜಿಲ್ಲೆಗೆ ಶುರುವಾಗಿದೆ ಅಂದ ತಕ್ಷಣ ಆ ಜಿಲ್ಲೆಯವ್ರದ್ದೆಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಅರ್ಥ ಅಲ್ಲ. ಆ ಜಿಲ್ಲೆಯಲ್ಲಿರೋರಿಗೆ 30%, 35% ಈ ರೀತಿ ಬಿಡುಗಡೆ ಆಗಿರುತ್ತೆ. ಮತ್ತು ಉಳಿದಂಥವರಿಗೂ
ಸಹ ಸ್ಟೆಪ್ ಹಂತವಾಗಿ ಬಿಡುಗಡೆ ಆಗ್ತಾ ಹೋಗುತ್ತೆ. ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಓಕೆನಾ? ಹಾಗಾಗಿ ಈ ಜಿಲ್ಲೆಯವರು ಹೊರತುಪಡಿಸಿ, ನಾನೇನೀಗ ಹೇಳಿದ್ದೀನಲ್ಲ, ಈ ಜಿಲ್ಲೆಯವರು ಹೊರತುಪಡಿಸಿ ಚಿತ್ರದುರ್ಗ ಆಗಿರ್ಬೋದು, ಚಿತ್ರದುರ್ಗವರು ಭಾಳ ಜನ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ. ಮಂಡ್ಯ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಸಾಕಷ್ಟು ಇನ್ನೂ 15-16 ಜಿಲ್ಲೆಗಳಿದ್ದಾವೆ. ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗೂ ಶುರುವಾಗಿದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ನಿನ್ನೆ ಸಂಜೆ ಲೈವ್ ಮಾಡೋಕ್ಕಾಗಿಲ್ಲ, ಮಧ್ಯಾಹ್ನ ಮಾಡಿದ್ದೆ. ನಾವು 3 ವೀಡಿಯೋ ಮಾಡಿದಾಗ ನೋಟಿಫಿಕೇಷನ್ ಕರೆಕ್ಟಾಗಿ ಹೋಗೋದಿಲ್ಲ. ಹಾಗಾಗಿ 2 ವೀಡಿಯೋ ಮಾತ್ರ ನಾನು ಮಾಡ್ತಾ ಇರ್ತೀನಿ. ಮತ್ತು ಇವತ್ತು ಕೂಡ ಮಧ್ಯಾಹ್ನ ಲೈವಿಗೆ ಬರ್ತೀನಿ. ಎಲ್ಲರೂ ಜಾಯಿನ್ ಆಗಿ ತಪ್ಪದೆ, ಹಣ ಬಂದವರು ಕೂಡ ತಪ್ಪದೆ ಜಾಯಿನ್ ಆಗಿ. ಯಾಕೆಂದರೆ ಹಣ ಬಂತು ಅಂತ ಸುಮ್ಮನಾಗ್ಬಿಡಿ. ನೀವು ಯಾವ ಜಿಲ್ಲೆ ಯಾವಾಗ ಬಿಡುಗಡೆ ಆಯಿತು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಹಣ ಒಬ್ಬೊಬ್ಬರಿಗೆ ಬೇಗ ಬಿಡುಗಡೆ ಆಗ್ಬೋದು. ಆಮೇಲೆ ಈಗ 14ನೇ ಕಂತು ಬೇಗ ಬಿಡುಗಡೆ ಆಗಿರ್ಬೋದು ನಿಮಗೆ, ಬಟ್ ಆದರೆ 15ನೇ ಕಂತು ಸ್ವಲ್ಪ ಲೇಟ್ ಆಗ್ಬೋದು. ಹಾಗಂತೇಳಿ ಯಾವಾಗಲೂ ನಮಗೆ ಬೇಗ ಬರ್ತಾಯಿತ್ತು, ಇವಾಗ ಬರ್ತಾ ಇಲ್ಲ, ನಮ್ದೇನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಹೊಸದಾಗಿ ನೀವು ಆಧಾರ್ ಸೀಡಿಂಗ್ ಬದಲಾವಣೆ ಮಾಡೋದು, ಮತ್ತು ಯಾರೋ ಹೇಳಿದ್ರು ಅಂಥೇಳಿ KYC ಮಾಡ್ಸೋಕ್ಕೆ ಹೋಗ್ಬಿಡೋದು, ಈ ರೀತಿಯಾಗಿ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಸ್ವಲ್ಪ ತಾಳ್ಮೆಯಿಂದ 14 ಕಂತುವರೆಗೂ ಬಂದಿದೆ ಅಂದರೆ ಈಗ ಎಲ್ಲವನ್ನು ಕೂಡ ನಿಮಗೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಯಾವುದೂ ಕೂಡ ಪರಿಷ್ಕರಣೆ ನಡೀತಾ ಇಲ್ಲ. ಓಕೆನಾ? ಹಾಗಾಗಿ ಸದ್ಯಕ್ಕೆ ಎಲ್ಲವೂ ಕೂಡ ಸ್ಟಾಪ್ ಮಾಡೋದ್ರಿಂದ ಯಾರಿಗೂ ತೊಂದರೆ ಆಗಲ್ಲ. 14ನೇ ಕಂತುವರೆಗೂ ಬಂದವರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಹಣ ಬಿಡುಗಡೆ ಆಗೇ ಆಗುತ್ತೆ. ಓಕೆನಾ? ಹಾಗಾಗಿ ತಾಳ್ಮೆಯಿಂದ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಮತ್ತು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಸರ್ ಅನ್ನಭಾಗ್ಯ ಯೋಜನೆ ಕತೆ ಏನು? ಆಹಾರ ವೆಬ್ಸೈಟಿಗೆ ಹೋದರೆ ಇನ್ನೂ ಕೂಡ DBT ಸ್ಟೇಟಸ್ಸು ಬರೀ ಅಷ್ಟೇ ತೋರಿಸ್ತಾ ಇದೆ, ಆಗಸ್ಟ್ವರೆಗೂ ತೋರಿಸ್ತಾ ಇದೆ, ಅದು ಕೂಡ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇಲ್ಲ. ಏನು ಮಾಡಬೇಕು, ಏನು ಇದಕ್ಕೆಲ್ಲ ಪರಿಹಾರ? ನಮಗಿನ್ನೂ ಕೂಡ 3-4 ತಿಂಗಳ ಹಣ ಬಂದಿಲ್ಲ ಅಂತೇಳಿ ಬಹುತೇಕ ಜನರು ಕಮೆಂಟ್ ಮಾಡ್ತಾ ಇದ್ದೀರಾ. ಆಗಸ್ಟ್ ಹಣ ಕೆಲವರಿಗೆ ಬಂದಿಲ್ಲ, ಇನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್. ಓಕೆನಾ? ಈಗ 4 ತಿಂಗಳ ಹಣ ಪೆಂಡಿಂಗ್ ಇರೋದು ಸತ್ಯ. ಇದು ನಿಮ್ಮ ಕಡೆಯಿಂದ ಮಾತ್ರ ಅಲ್ಲ, ಸರ್ಕಾರದ ಕಡೆಯಿಂದನೇ ಹಣ ರಿಲೀಸ್ ಆಗಿಲ್ಲ. ದಯವಿಟ್ಟು ವೆಯ್ಟ್ ಮಾಡಿ. ಯಾಕೆಂದರೆ ಇವೆಲ್ಲವೂ ಕೂಡ ಒಂದ್ಸರಿ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆದರೆ ನಿಮಗೆ ಬಾಕಿ ಕಂತುಗಳು ಸೇರಿ ಎಲ್ಲವೂ ಕೂಡ ಜಮಾ ಆಗ್ತಾ ಹೋಗುತ್ತೆ. ಒಂದ್ಸರಿ ಕ್ಲಿಯರ್ ಮಾಡಿಬಿಟ್ಟೆ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ 10 kg ಅಕ್ಕಿನೇ ಕೊಡಬೇಕು ಅಂತೇಳಿ ಸರ್ಕಾರ ಈಗ ಆಲ್ರೆಡಿ ಕೇಂದ್ರ ಸಚಿವರನ್ನು ಕೂಡ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿದ್ದಾರೆ, KH ಮುನಿಯಪ್ಪ ಅವರು. ಯಾವ ನಿರ್ಧಾರ ತಗೊತಾರೆ ನೋಡಬೇಕು. ಪ್ರಸ್ತಾವನೆ 3 ಇತ್ತಲ್ಲ, 3ರಲ್ಲಿ ಈಗ ದಿನಸಿ ಕಿಟ್ ಕೊಡಬೇಕಾ ಅಥವಾ 10 kg ಅಕ್ಕಿ ಕೊಡಬೇಕಾ, DBTನೇ ಮುಂದುವರಿಸ್ಬೇಕಾ ಅನ್ನೋದ್ರಲ್ಲಿ ಸದ್ಯಕ್ಕೆ DBTಯನ್ನು ಮುಂದುವರಿಸ್ತಾ ಬಂದಿದ್ದರು. ಮುಂದಿನ ದಿನಗಳಲ್ಲಿ ಸರ್ಕಾರದ ಟಾರ್ಗೆಟ್ ಇರೋದು 10 kg ಅಕ್ಕಿನೇ ಕೊಡಬೇಕು ಅಂತೇಳಿ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಅವಾಗ ಕೊಡೋಕೆ ರೆಡಿ ಇರಲಿಲ್ಲ, ಬಟ್ ಇವಾಗ ಕೊಡೋಕೆ ರೆಡಿಯಾಗಿದೆ. ಹಾಗಾಗಿ 10 kg ಅಕ್ಕಿ ಕೊಡುವಂಥ ಸಾಧ್ಯತೆ ಇದೆ. ಈ ರೀತಿ 3-4 ತಿಂಗಳು ಲೇಟ್ ಮಾಡಿ ಕೊಡೋದಕ್ಕಿಂತ ಸುಮ್ಮನೆ 10 kg ಅಕ್ಕಿ ಕೊಟ್ಬಿಟ್ರೆ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ಯಾಕೆಂದರೆ ಎಲ್ರಿಗೂ ಕೂಡ ರೀಚ್ ಆಗುತ್ತೆ, ಅಟ್ಲೀಸ್ಟ್ ಎಲ್ಲರ ಬಡವ್ರ ಹೊಟ್ಟೆ ಕೂಡ ತುಂಬುತ್ತೆ. ಓಕೆನಾ? ಹಾಗಾಗಿ ಇವೆಲ್ಲ ಮಾಹಿತಿಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ಎಲ್ಲ ಕಂತುಗಳ ಬಗ್ಗೆ ನಿಖರವಾದ ಮಾಹಿತಿ, ಅದು ಕೂಡ ಫಸ್ಟ್ ನಮ್ಮ ಚಾನಲ್ನಲ್ಲೇ ನಿಮಗೆ ಪ್ರಸಾರ ಆಗುತ್ತೆ. ಹಾಗಾಗಿ ಏನೇ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಅನ್ನೋದ್ರ ಮೂಲಕ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಿಮಗೇನಾದರೂ ಹಣ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಸ್ಕ್ರೀನ್ಶಾಟನ್ನು ಕಳಿಸುವಂಥ ಅಗತ್ಯ ಇಲ್ಲ. ಕೆಲವರು ಸ್ಕ್ರೀನ್ಶಾಟ್ ಕಳಿಸಿ ಸರ್ ನಮ್ಮದು ಹಾಕಿ, ನಮ್ಮ ಮೀಡಿಯೋದಲ್ಲಿ ಹಾಕಿ ಅಂತೀರಾ. ಯಾಕೆಂದರೆ ಈಗ ಅಗತ್ಯನೇ ಇಲ್ಲ, ಎಲ್ರಿಗೂ ಗೊತ್ತಾಗಿದೆ. ಬಹುತೇಕ ಜನರು ಈಗ 50% ಹತ್ತತ್ರ ಬರ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ. ಹಾಗಾಗಿ ಯಾರು ಕೂಡ ವರಿ ಮಾಡೋಂಥ ಅಗತ್ಯ ಇಲ್ಲ, ಎಲ್ರಿಗೂ ಹಣ ಬರುತ್ತೆ. ಬಟ್ ನಾವು ವಿಡಿಯೋ ಮಾಡಿ ಇನ್ಫಾರ್ಮೇಷನ್ ಹೇಳೋದು ಯಾಕೆಂದರೆ ಯಾವ್ಯಾವ ಜಿಲ್ಲೆಗೆ ಆರಂಭ ಆಗಿದೆ, ನೆಕ್ಸ್ಟ್ ಯಾವ್ಯಾವ ಜಿಲ್ಲೆ ಆರಂಭ ಹೊಸದಾಗಿ ಸೇರ್ಕೊತ ಹೋಗುತ್ತೆ, ಈ ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಮಧ್ಯಾಹ್ನ ಲೈವ್ ಬರ್ತೀನಿ, ಎಲ್ಲರೂ ಕೂಡ ಜಾಯಿನ್ ಆಗಿ. ಲೈವ್ ಬರೋದಕ್ಕಿಂತ ಮೊದಲು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ ಲಿಂಕು, ನೀವು ಈಸಿಯಾಗಿ ಜಾಯಿನ್ ಆಗ್ಬೋದು. ಓಕೆನಾ? ಹಾಗಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರೂ ಮಿಸ್ ಮಾಡದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.